ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಈವ್ನಿಂಗಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೆ. ಆ್ಯಕ್ಚುಲಿ ನಾವು ಟೆರೆಸ್ ಮೇಲೆ ಹೋಗ್ತಾ ಇದ್ದೀವಿ. ಸ್ವಲ್ಪ ಹೊತ್ತು ಮಕ್ಕಳನ್ನ ಆಟ ಆಡಿಸ್ಕೊಂಡು ಹಾಗೆ ಬಟ್ಟೆ ಎಲ್ಲ ಹಾರಾಕಿದ್ವಿ ಮೇಲೆ, ಅದನ್ನು ಕೂಡ ತರೋಣ ಅಂತ ಟೆರೆಸ್ಗೆ ಹೋದ್ವಿ. ಇದಾದಮೇಲೆ ನಿಮಗೊಂದು ಇನ್ಫಾರ್ಮೇಷನ್ನು ಏನಪ್ಪ ಅಂತ ಹೇಳಿದ್ರೆ, ರೇಷನ್ ಕಾರ್ಡ್ ಯಾರ್ದೆಲ್ಲ ಇದೆ ಅವ್ರದ್ದು ಅಡ್ರೆಸ್ ಚೇಂಜ್ಗೆ ಬಿಟ್ಟಿದ್ದಾರೆ. ಯಾರ್ದೆಲ್ಲ ಅಡ್ರೆಸ್ ಚೇಂಜಸ್ ಇದೆ ಅವರೆಲ್ಲ ಹೋಗಿ ನಿಮ್ಮ ನಿಯರ್ ಏನು ಬ್ಯಾಂಗ್ಳೂರು ಸೈಬರ್ ಸೆಂಟರು, ಗ್ರಾಮ ಫುಡ್ ಆಫೀಸು ಇಲ್ಲೆಲ್ಲ ಹೋಗಿ ನೀವು ಬದಲಾವಣೆನ ಮಾಡಿಸ್ಕೋಬೋದು. ಹೆಚ್ಚಿನ ಮಾಹಿತಿಗೆ ನೀವು ಡೈರೆಕ್ಟ್ ಹೋಗಿ ಅಲ್ಲೇ ವಿಚಾರಿಸ್ಕೊಳ್ಬೋದು. ಅದ್ರ ಜೊತೆಲಿ ನಿಮಗೆ ಬೇರೆ ಬೇರೆ ರೀತಿ ಇದೇ ರೀತಿ ಅಪ್ಡೇಟ್ಸ್ ನನಗೇನಾದರೂ ಬಂತು ಅಂತ ಹೇಳಿದ್ರೆ ನಾನು ನನ್ನ ವಿಡಿಯೋ ಮುಖಾಂತರ ನಿಮಗೆ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಹಾಗೆ ನಮ್ಮ ದೈವಿಕೂ ಕೂಡ ತುಂಬ ಎಂಜಾಯ್ ಮಾಡ್ತಾ ಇದ್ದ. ವಾಕರಲ್ಲಿ ಹಾಕಿದ್ದು ಒಂಥರ ಖುಷಿಯಾಗಿಬಿಟ್ಟಿತ್ತು ಅವನಿಗೆ, ಆಟ ಆಡ್ಕೊಂಡಿದ್ದ ಮೇಲೆ. ಸೊ ಇದೆಲ್ಲ ಮುಗಿಸ್ಕೊಂಡು ನಾವು ಕೆಳಗಡೆ ಹೊರಟ್ವಿ. ಆಟ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಚೋಲೆ ಮಸಾಲ ಮಾಡೋಣ ಅಂತ ನಾನು ಮಾರ್ನಿಂಗೇ ಕಾಬೂಲ್ ಕಡಲೆಕಾಳು ನೆನೆ ಹಾಕಿ ಇಟ್ಕೊಂಡಿದ್ದೆ. ಅದನ್ನು ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ಬೇಯಕ್ಕೆ ಇಟ್ಕೊಳ್ತಾ ಇದ್ದೀನಿ, ಕಾಬೂಲ್ ಕಡಲೆಕಾಳು ಮತ್ತು ನೀರನ್ನ. ಕಾಬೂಲ್ ಕಡಲೆಕಾಳನ್ನ ನಾನಿಲ್ಲಿ 2 ಬೌಲಷ್ಟು ತೊಗೊಂಡಿದ್ದೀನಿ. ನಮಗೆ 2 ಬೌಲ್ ಕ್ವಾಂಟಿಟಿ ಎಷ್ಟು ಸಾಕು. ನಿಮ್ಮ ಅಡುಗೆಗೆ ಎಷ್ಟು ಕ್ವಾಂಟಿಟಿ ಬೇಕೋ ನೀವು ಅಷ್ಟು ತೊಗೋಬೋದು. ಇಲ್ಲಿ ಕುಕ್ಕರಲ್ಲಿ ಬೇಯಿಸ್ಕೊಂಡಿದ್ದೀನಿ, ನಾನು ಬೆಂದಿದೆ ಆಲ್ರೆಡಿ. ನೆಕ್ಸ್ಟು ನಾನಿಲ್ಲಿ ಇದನ್ನು ಸೈಡಿಗೆ ತೆಗೆದಿಟ್ಕೊಳ್ತಾ ಇದ್ದೀನಿ. ಇದಾದ ನಂತರ ಒಂದು ಬಾಣಲೆ ಇಟ್ಕೊಂಡು ಚಕ್ಕೆ, ಲವಂಗ, ಯಾಲಕ್ಕಿ, ಪಲಾವ್ ಎಲೆ ಜೊತೆಲಿ ಕಸೂರಿ ಮೇಥಿ ಇದಿಷ್ಟನ್ನು ಚೆನ್ನಾಗಿ ಎಣ್ಣೆಯಲ್ಲಿ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹಾಕ್ಕೊಂಡ್ರೆ ಸಾಕು, ಏನು ತುಂಬ ಬೇಕು ಅಂತೇನಿಲ್ಲ. ನೆಕ್ಸ್ಟು ಸಣ್ಣ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಹಾಕ್ತಾಯಿದ್ದೀನಿ. ಹಾಕ್ಕೊಂಡು ನಂತರ ನಾನಿಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ನಾನು ಈರುಳ್ಳಿನ ತುಂಬ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಜೊತೆಲಿ ಸ್ವಲ್ಪ ಜಾಸ್ತಿ ಈರುಳ್ಳಿನೇ ತೊಗೊಂಡಿದ್ದೀನಿ, ದೊಡ್ಡ ಈರುಳ್ಳಿನ. ಕೆಲವರು ಇದನ್ನು ಪೇಸ್ಟ್ ಮಾಡಿ ಹಾಕ್ತಾರೆ. ನಾನಿಲ್ಲಿ ಡೈರೆಕ್ಟಾಗಿ ಹಚ್ಚಿ ಕೂಡ ಸಣ್ಣಗೆ ಈ ಥರ ಹಚ್ಚಿ ಹಾಕಿದ್ದೀನಿ. ನೋಡಿ, ಅದು ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ 1 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಪೇಸ್ಟ್ ಹಾಕ್ಕೊಂಡು ಒಂಚೂರು ಫ್ರೈ ಮಾಡಿಕೊಂಡು ನೆಕ್ಸ್ಟು ಹಚ್ಕೊಂಡಿರೋ ಟೊಮೆಟೊ ಹಾಕ್ತಾಯಿದ್ದೀನಿ. ಟೊಮೆಟೊನೂ ಕೂಡ ಸಣ್ಣದಾಗಿ ಹಚ್ಕೊಂಡಿದ್ದೆ, ಅದನ್ನು ಕೂಡ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಜೊತೆಯಲ್ಲಿ ಅದು ಸಾಫ್ಟ್ ಆಗಬೇಕು ಟೊಮೆಟೊನೂ ಕೂಡ ಸ್ವಲ್ಪ, ಅಲ್ಲಿವರೆಗೂ ಚೆನ್ನಾಗಿ ಇಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಇದು ಸಾಫ್ಟ್ ಆಗೋದಕ್ಕೆ ಉಪ್ಪು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಪುಡಿ ಉಪ್ಪನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಪುಡಿ ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರ ಸ್ವಲ್ಪ ಅರಿಶಿನದ ಪುಡಿ ಹಾಕ್ತಾಯಿದ್ದೀನಿ. ಇದನ್ನು ಕೂಡ ಒಂದು ರೌಂಡ್ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಖಾರದ ಪುಡಿ ಹಾಕ್ತಾಯಿದ್ದೀನಿ. ನೆಕ್ಸ್ಟು 1.5 ಸ್ಪೂನಷ್ಟು ಇಲ್ಲಿ ಧನಿಯಾ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ನಾನು 1.5 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಇಷ್ಟಾದರೆ ಸಾಕಾಗತ್ತೆ. ಇದನ್ನು ಹಾಕ್ಕೊಂಡು ಒಂದು ರೌಂಡ್ ಚೆನ್ನಾಗೆಲ್ಲ ಮಿಕ್ಸ್ ಮಾಡಿಕೊಂಡೆ. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಆಗಿತ್ತು. ಅದ್ರ ಜೊತೆಲಿ ಫ್ರೈ ಕೂಡ ಚೆನ್ನಾಗಿ ಮಾಡ್ಕೋಬೇಕಾಗತ್ತೆ. ಅದಾದಮೇಲೆ ಸ್ವಲ್ಪ ಗರಂ ಮಸಾಲ ಪೌಡ್ರು ಹಾಕ್ತಾಯಿದ್ದೀನಿ. ಗರಂ ಮಸಾಲ ಪೌಡ್ರು ಹಾಕ್ಕೊಂಡು ಒಂದು ರೌಂಡ್ ಚೆನ್ನಾಗಿ ಇಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕ್ತಾಯಿದ್ದೀನಿ. ಒಂದು 1/4 ಸ್ಪೂನ್ ಅಷ್ಟು ಪೆಪ್ಪರ್ ಪೌಡ್ರ್ ಹಾಕ್ತಾಯಿದ್ದೀನಿ. ಅದನ್ನು ಹಾಕ್ಕೊಂಡು ಇಲ್ಲಿ ಚೆನ್ನಾಗಿ ಇಲ್ಲಿ ಮಿಕ್ಸ್ ಮಾಡಿಕೊಂಡೆ. ಅದಾದ ನಂತರ ನಾನೇನು ಇಲ್ಲಿ ಬೇಯಿಸಿಟ್ಕೊಂಡಿದ್ನಲ್ಲ ಕಾಬೂಲ್ ಕಡಲೆಕಾಳು ವಾಟ್ರ್, ಅದು ಫುಲ್ಲು ಒಟ್ಟಿಗೆ ಹಾಕ್ತಾಯಿದ್ದೀನಿ. ಒಟ್ಟಿಗೆ ಹಾಕ್ಕೊಂಡು ಇಲ್ಲಿ ಚೆನ್ನಾಗಿ ಇಲ್ಲಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೋಡಿ, ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಅದು ಸ್ವಲ್ಪ ದಪ್ಪನೂ ಆಗಬೇಕು. ಅದು ಮಸಾಲೆ ಕಾಬೂಲ್ ಕಡಲೆಕಾಳು ಏನಿರುತ್ತೆ ಅದ್ರ ಜೊತೆ ಹೊಂದ್ಕೋಬೇಕು ಚೆನ್ನಾಗಿ. ಸ್ವಲ್ಪ ದಪ್ಪದಾಗಿ ಚೆನ್ನಾಗಿ ಕುದಿಸ್ಕೋಬೇಕು. ವಾಟ್ರ್ ಇರುತ್ತಲ್ಲ ಸ್ವಲ್ಪ ಡ್ರೈ ಆಗಬೇಕು. ನಾನಿಲ್ಲಿ ವಾಟ್ರ್ ಅದೆಲ್ಲ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಚೆನ್ನಾಗಿ ಇಲ್ಲಿ ಕುದಿಯೋಕ್ಕೆ ಬಿಡ್ತಾಯಿದ್ದೀನಿ. ಒಂದು ಕುದಿ ಬಂದ ಮೇಲೆ ನಾನಿಲ್ಲಿ ಇದಕ್ಕೆ ಚೆನ್ನ ಮಸಾಲ ಪೌಡ್ರ್ ಸಿಗುತ್ತೆ. ಚೆನ್ನ ಮಸಾಲ ಪೌಡರ್ ನಾನಿಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಟೇಸ್ಟು ಫ್ಲೇವರ್ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ. ಸೇಮ್ ನೀವು ರೆಸ್ಟೋರೆಂಟಲ್ಲಿ ಯಾವ ರೀತಿ ಟ್ರೈ ಮಾಡ್ತೀರಾ ಅದೇ ರೀತಿ ಫ್ಲೇವರಲ್ಲಿ ಬಂದಿತ್ತು. ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ ಹೇಗೆ ಬಂದಿತ್ತು ಅಂತ ನನಗೆ ತಿಳಿಸ್ಕೊಡಿ ಕಮೆಂಟ್ ಬಾಕ್ಸಲ್ಲಿ. ಇದು ಫೈನಲ್ಲಾಗಿ ಲಾಸ್ಟು ಚೆನ್ನಾಗಿ ಕುದ್ಮೇಲೆ ಇನ್ನೇನು ಇಳಿಸ್ತೀವಿ ಅನ್ನೋ ಟೈಮಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಇಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟ್ ನಾವಿಲ್ಲಿ ಸರ್ವ್ ಮಾಡೋದಕ್ಕೆ ರೆಡಿಯಾಗಿತ್ತು. ನೋಡಿ, ನಾನಿಲ್ಲಿ ಸರ್ವ್ ಮಾಡ್ತಾಯಿದ್ದೀನಿ. ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ಅಷ್ಟು ಚೆನ್ನಾಗಿ ಬಂದಿತ್ತು. ಇದ್ರ ಜೊತೆ ನೀವು ಪೂರಿ, ಚಪಾತಿ ಏನು ಬೇಕಾದ್ರೂ ಕಾಂಬಿನೇಷನ್ ಮಾಡ್ಕೋಬೋದು. ಇದ್ರ ಜೊತೆ ನೋಡಿ ಈ ಥರ ಆನಿಯನ್ನು ಕೂಡ ನೆಂಚ್ಕೊಳ್ಳೋಕೆ ಇಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಹಸಿ ಆನಿಯನ್ನು ಇದ್ರ ಜೊತೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ಗೆ. ನೋಡೋದಕ್ಕೂ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ, ಎಷ್ಟು ಡಿಲಿಷಿಯಸ್ ಆಗಿ ಯಮ್ಮಿಯಾಗಿ ಇತ್ತು. ಜೊತೆಲಿ ನಾನು ಇದೆಲ್ಲ ಆದಮೇಲೆ ದೈವಿಕೂ ಕೂಡ ಊಟ ಮಾಡಿಸ್ಬೇಕಿತ್ತು. ಅವನಿಗೆ ರೈಸ್ ಜೊತೆ ಕ್ಯಾರೆಟು, ಬೀನ್ಸು, ರೈಸು ಎಲ್ಲ ಮಿಕ್ಸ್ ಮಾಡಿ
ಅವನಿಗೂ ಕೂಡ ಅನ್ನ ಮಾಡ್ಕೊಂಡಿದ್ದೆ. ನೋಡಿ ಈ ಥರ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡು ಅವನಿಗೂ ಕೂಡ ಊಟ ಎಲ್ಲ ಮುಗಿಸ್ಕೊಂಡೆ. ಅದಾದಮೇಲೆ ನಾನು ಪೂರಿಗೆ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಪೂರಿ ಹಿಟ್ಟು ಮೊದಲೇ ಕಲಸಿಟ್ಕೊಂಡಿದ್ದೆ ಬಿಫೋರ್ 1 ಅವರ್. ಸೊ ಪೂರಿನೂ ರೆಡಿ ಮಾಡಿಕೊಂಡು ದರ್ಶಿಲ್ಗೆ ಪೂರಿ ಮತ್ತು ಚುನಾ ಮಸಾಲ ಹಾಕ್ಕೊಟ್ಟಿದ್ದೆ. ನೋಡೋಣ ಅವ್ನ ಟೇಸ್ಟ್ ರಿಯಾಕ್ಷನ್ ಎಲ್ಲ ಹೇಗಿತ್ತು ಅಂತ. ಅವನಿಗೇನೋ ಈ ಥರದ್ದೆಲ್ಲ ತುಂಬ ಇಷ್ಟ ಆಗುತ್ತೆ, ಈ ಥರ ಏನಾದರೂ ವೆರೈಟಿಯಾಗಿ ಮಾಡಿಕೊಟ್ರೆ ಎಲ್ಲ. ನೋಡಿ ನಮ್ಮ ದರ್ಶಿಲ್ ಜೊತೆ ನಮ್ಮ ದೈವಕ್ಕೂ ತಟ್ಟೆ ಬೇರೆ ಎಳ್ಯಕ್ಕೆ ಹೋಗ್ತಾನೆ, ಅವ್ನು ತಿನ್ನೋಕ್ಕೂ ಬಿಡಲ್ಲ. ಬಿಸಿ ಬಿಸಿಯಾಗಿತ್ತು. ಅವನಿಗೂ ಈ ಥರ ತುಂಬ ಇಷ್ಟ ಆಗುತ್ತೆ, ಈ ಥರದ್ದೆಲ್ಲ ಮಾಡಿಕೊಟ್ರೆ ಅವನಿಗೂ ಇಷ್ಟ ಆಯಿತು. ನಾಳೆ ಬಾಕ್ಸ್ಗೂ ಇದೇ ಹಾಕಿ ಮಮ್ಮಿ ಉಳಿದ್ರೆ ಅಂತ ಹೇಳ್ತಿದ್ದ, ಅಷ್ಟು ಇಷ್ಟ ಆಗಿತ್ತು ಅವನಿಗೆ. ತುಂಬ ಚೆನ್ನಾಗಿ ಬಂದಿತ್ತು. ನೀವು ಒಂದು ಸತಿ ಟ್ರೈ ಮಾಡಿ ಹೇಳಿ ಹೇಗಿತ್ತು ಅಂತ. ನೋಡಿ ವೀಡಿಯೋ ಮಾಡ್ತಾ ಇದ್ದರೆ ಫೋನೆಲ್ಲ ನೋಡ್ತಿದ್ರೆ ನಮ್ಮ ತರಲೆ ಈ ಥರ ಎಲ್ಲ ಮಾಡ್ತಾ ಇರ್ತಾನೆ. ಆಟ ಆಡೋದು, ಅಣ್ಣನ ತಟ್ಟೆ ಎಳಿಯೋದು, ಕೂತ್ಕೊಂಡ್ರೆ ಚೇರ್ ಎಳಿಯೋದು, ಈ ಥರ ಎಲ್ಲ ಮಾಡ್ತಾ ಇರ್ತಾನೆ. ನೋಡಿ ಒಂದು ಊಟ ಆದಮೇಲೆ ಆಟ ಆಡ್ಕೊಂಡು ಇದ್ದ. ಹೆಬ್ಬೆರಳು, ಕಾಲ್ದು ಹೆಬ್ಬೆರಳನ್ನ ಬಾಯಿಗೆ ಹಾಕ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾ ಇದ್ದಾನೆ, ಬಟ್ ಆಗ್ತಾ ಇರಲಿಲ್ಲ ಅವನಿಗೆ. ಫೋಟೋ ತೆಗೆದು ಅಲ್ಲಿ ಫೋನ್ ಹಿಡ್ಕೊಂಡಿದ್ದ ತಕ್ಷಣ ಸ್ಟಾಪ್ ಮಾಡಿಬಿಟ್ಟ. ನಾನು ಹಿಂದಿನ ದಿನ ಚೋಲೆ ಮಸಾಲೆ ಮತ್ತು ಪೂರಿ ಮಾಡಿದ್ನಲ್ಲ, ಆಗ ಅಪೂರ್ವಗೂ ಕೂಡ ಅವ್ರ ಮನೆಗೆ ಕಟ್ ಕಳಿಸಿದ್ದೆ. ಅದಕ್ಕೆ ಅವರಮ್ಮ ನೆಕ್ಸ್ಟ್ ಡೇ ಈವ್ನಿಂಗು ಅವನಿಗೆ ಪಾನಿಪುರಿ ಕಟ್ ಕಳಿಸಿದ್ರು. ಅವ್ರ ಅಮ್ಮ ಮನೆಯಲ್ಲೇ ಮಾಡಿದ್ರಂತೆ ಪಾನಿಪುರಿ. ಅದಕ್ಕೆ ದರ್ಶಿಲ್ಗೆ ಅಂತ ಪಾನಿಪುರಿ ಕಟ್ ಕಳಿಸಿದ್ರು. ಚೆನ್ನಾಗಿತ್ತು, ನಾನು ಟೇಸ್ಟ್ ಮಾಡಿ ನೋಡಿದೆ, ಚೆನ್ನಾಗಿತ್ತು. ಮನೆಯಲ್ಲೇ ಅವರು ಈ ಥರದ್ದೆಲ್ಲ ಮಾಡ್ತಾ ಇರ್ತಾರೆ. ಹೊರಗಡೆದೆಲ್ಲ ಅವರು ಕಮ್ಮಿ ಕೊಡಿಸೋದು ಮಕ್ಕಳಿಗೆಲ್ಲ. ಸೊ ಇಲ್ಲಿಗೆ ನಾನು ಬ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.